ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಬಂಡೆ ಕುಸಿದು 9 ಜನ ಸಾವಿಗೀಡಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾ ಇದ್ವಿ. ಓಕೆ, 7 ಜನ ಭೂಸಮಾಧಿ ಆಗಿರೋದ್ರ ಡೀಟೇಲ್ಸ್ ನಮಗೆ ಲಭ್ಯ ಆಗ್ತಾ ಇದೆ. ಬಂಡೆ ಬಿದ್ದು ಯಾದಗಿರಿ ಮೂಲದ ಓರ್ವ ವ್ಯಕ್ತಿಯ ಸಾವು ಕೂಡ ಆಗಿದೆ. ಘಟನಾ ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಕರಳು ಹಿಂಡುವಂತಿದೆ. ಕುಟುಂಬಸ್ಥರ ಆಕ್ರಂದನ ಒಂದ್ ಕಡೆ ಮುಗಿಲು ಮುಟ್ಟಿದೆ. ಆಮೇಲೆ ಬಂಡೆ ಬಿದ್ದಿರೋ ರೇಂಜ್ ಯಾವ ರೇಂಜಿಗೆ ಬಿದ್ದಿದೆ ಅಂದ್ರೆ ಅಲ್ಲೇ ಇದ್ದ ಟ್ರ್ಯಾಕ್ಟರ್ ಕೂಡ ಅಪ್ಪಚ್ಚಿ ಆಗಿದೆ. ನೀವು ಆ ಟ್ರ್ಯಾಕ್ಟರ್ನ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀರಾ. ಟ್ರ್ಯಾಕ್ಟ್ರು, ಹಿಟಾಚಿ ಅವೇ ಹಂಗಾಗಿದೆ ಅಂದರೆ, ಅಷ್ಟು ತೂಕದ್ದು ಅವೇ ಹಂಗಾಗಿದೆ ಅಂದರೆ ಇನ್ನು ಮನುಷ್ಯರು ಬದುಕೋದಕ್ಕೆ ಚಾನ್ಸ್ ಇದೆಯಾ? ಆಮೇಲೆ ಆ ಶವಗಳಾದರೂ ಹೆಂಗಿರ್ಬೋದು, ಜಚ್ಚಿ ಹೋಗಿರುತ್ತೆ, ಮೂಳೆ ಪುಡಿ ಪುಡಿ ಆಗಿರುತ್ತೆ, ಗುರುತೇ ಸಿಗೋಕೆ ಆಗದೇ ಇರೋ ರೀತಿನಲ್ಲಾಗಿರುವಂತಹ ದುರಂತ ಇದು. ಈಗ ಇವರೆಲ್ಲ ಎದೆ ಉಬ್ಬಿಸ್ಕೊಂಡು ಬಂದಿದ್ದಾರೆ. ಪೊಲೀಸರು, ಮೈನ್ಸ್ ಡಿಪಾರ್ಟ್ಮೆಂಟ್ ಅವರು, ಇನ್ನೂ ಜಿಲ್ಲಾಡಳಿತದವರೆಲ್ಲ ಬರಬೇಕಂತೆ. ಬೆಳಗ್ಗೆ ಆಗಿರೋ ಘಟನೆ 10:30 ಆಯಿತು. ಈಗಲೂ ಒಬ್ಬೊಬ್ಬರಾಗೆ ಮೆಲ್ಲಕ್ಕೆ ಹೆಜ್ಜೆ ಇಡ್ತಾ ಬರ್ತಾ ಇದ್ದಾರೆ. ಇವರೆಲ್ಲ ಮುಂಚೆನೇ ಎಚ್ಚೆತ್ಕೊಂಡಿದ್ದಿದ್ರೆ ಹೀಗೆ ಆಗ್ತಿರ್ಲಿಲ್ಲ. ಇನ್ನೊಂದು ಕಡೆಗೆ ನಾವು ಇನ್ನೊಂದು ವಿಷಲ್ ತೋರಿಸ್ತಾ ಇದ್ದೀವಲ್ಲ, ಬಂಡೆ ಎಲ್ಲಿಂದ ಜಾರ್ತು, ಯಾವ ಭಾಗದಿಂದ ಜಾರ್ತು ಅಂತ ಆ ವಿಷಲ್ಸನ್ನು ಕೂಡ ನೀವು ನೋಡ್ಬೋದು. ಇಲ್ಲಿ ನಮಗೆ ಅಂದಾಜಿಸಬಹುದಾದಂತಹ ವಿಚಾರ ಏನು ಅಂತ ಅಂದರೆ, ಫಸ್ಟು ಅದನ್ನು ಬ್ಲಾಸ್ಟಿಂಗ್ ಮಾಡಿದ್ದಾರೆ. ನಿನ್ನೆ ರಾತ್ರಿನೋ ಯಾವಾಗಲೂ ಮಾಡಿರ್ತಾರೆ. ಅದು ಅವೈಜ್ಞಾನಿಕವಾಗಿ ಆಗಿರುತ್ತೆ. ಅದು ಹೇಗೆ ಬೀಳಬಹುದು, ಏನು ಕತೆ ಅನ್ನೋ ಅಂದಾಜಿಲ್ಲದೆ ಹಾಗಾದರೆ ಹಿಟಾಚಿಯನ್ನು ಹ್ಯಾಂಡ್ಲ್ ಮಾಡಿದ್ರ ಅನ್ನೋದು ಪ್ರಶ್ನೆ ಇಲ್ಲಿ. 100 ಅಡಿ ಮೇಲಿಂದ ಬಂಡೆ ಬಿದ್ದಿರೋದು, 100 ಅಡಿ ಮೇಲಿಂದ. ದೇಹಗಳು ಉಳಿತಾವ? ಸಾಧ್ಯ ಇದೆಯಾ? ಜೀವಂತ ಉಳಿಯೋದ್ರ ಬಗ್ಗೆ ನಾವು ಮಾತಾಡಲ್ಲ ಬಿಡಿ. ಕನ್ಫರ್ಮ್ಡ್ ಈಗ ಯಾದಗಿರಿಯ ಓರ್ವನ ಸಾವು ಅಂದರೆ ಆತನ ಮೃತದೇಹ ಪತ್ತೆ ಆಗಿದೆ. ಇಲ್ಲಿ ತನಕ ಒಬ್ಬ ಕಾರ್ಮಿಕನ ಮೃತದೇಹ ಮಾತ್ರ ಪತ್ತೆ ಆಗಿರೋದು. ಇನ್ನುಳಿದ ಕಾರ್ಮಿಕರ ಮೃತದೇಹಕ್ಕಾಗಿ ಶೋಧ ಕಾರ್ಯ ನಡೀತಾ ಇದೆ. ಸ್ಥಳಕ್ಕೆ SP ಶ್ರೀನಿವಾಸ್ ಗೌಡ ಭೇಟಿ ಕೊಟ್ಟಿದ್ದಾರೆ. ಬಡಪಾಯಿ ಕಾರ್ಮಿಕರು, ಯಾರ್ದೋ ದುಡ್ಡಿನ ಆಸೆಗೆ ಹೀಗೆ ಶವ ಆಗಿರೋದು ಮಾತ್ರ ದೊಡ್ಡ ದುರಂತದಲ್ಲಿ ದುರಂತ ಇದು. ಆ ಪಾಪ ಕುಟುಂಬಸ್ಥರಿಗೆ ಬಾಡಿ ತೋರಿಸಿದ್ರೆ ಐಡೆಂಟಿಫೈ ಆದರೂ ಹೆಂಗೆ ಮಾಡ್ತಾರೆ ಅವರು, ನಮ್ಮವರೇ ಇವರು ಅಂತ ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಈಗ ಉಳಿದವರನ್ನ ಹುಡುಕೋ ಕೆಲಸ ಯಾವ ರೀತಿ ಆಗ್ತಾ ಇದೆ, ಇನ್ನು ಎಷ್ಟು ಸಮಯ ಬೇಕಾಗತ್ತೆ ಅಂತ ನರಸಿಂಹಮೂರ್ತಿ? ಮಮತಾ, ಬೃಹತ್ ಕ್ವಾರಿ ಇದು. ಈ ಕ್ವಾರಿಯಲ್ಲಿ ಮೇಲ್ಭಾಗದಲ್ಲಿ ಕೆಲಸವನ್ನ ಮಾಡಲಾಗ್ತಿತ್ತು. ಹಿಟಾಚಿಯಿಂದ ಆ ಬಂಡೆ ಬಿದ್ದಂತಹ ಜಾಗವನ್ನ ಸಹ ತೋರಿಸುವಂತಹ ಕೆಲಸವನ್ನ ಮಾಡ್ತೀವಿ. ಮೇಲ್ಭಾಗದಲ್ಲಿ ಗಮನಿಸಬಹುದು, ಸುಮಾರು 100 ಅಡಿಗೂ ಹೆಚ್ಚು ಉದ್ದವಾದಂತಹ ಕ್ವಾರಿಯ ಮೇಲ್ಭಾಗದಲ್ಲಿ ಮತ್ತೆ ಹೊಸದಾಗಿ ಇವರು ಕ್ವಾರಿಯನ್ನು ಆರಂಭ ಮಾಡೋದಕ್ಕೆ ಆ ಮಣ್ಣನ್ನು ತೆಗೆಯುವಂತಹ, ಸರಿಸುವಂತಹ ಕೆಲಸವನ್ನ ಮಾಡಲಾಗ್ತಿತ್ತು. ಅದನ್ನು ಸ್ವಚ್ಛಗೊಳಿಸುವ, ಕ್ಲೀನ್ ಮಾಡುವ ಕೆಲಸವನ್ನ ಮಾಡಲಾಗ್ತಿತ್ತು. ಆ ಸಂದರ್ಭದಲ್ಲಿ ಸುಮಾರು ಬೃಹತ್ ಬಂಡೆಗಳು, 2-3 ಬೃಹತ್ ಬಂಡೆಗಳು ಕೆಳಭಾಗಕ್ಕೆ ಬಿದ್ದಿದ್ದಾವೆ. ಕೆಳಭಾಗದಲ್ಲಿ ಬೆಳಗ್ಗೆ 7 ಗಂಟೆಗೆ ಈ ಕೂಲಿ ಕಾರ್ಮಿಕರು ಬಂದು ಇಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ. ಇದನ್ನ ಗಮನಿಸಿದಂತಹ ಆ ಡ್ರೈವರ್ ಏನ್ ಮಾಡಿದಾನೆ, ಆತನ ಪಾಡಿಗೆ ಆತ ಕೆಲಸ ಮಾಡ್ತಿದ್ದಾನೆ. ಆ ಸಂದರ್ಭ ನಾವು ಏನ್ ಮಾಡೋದು, ದೇಶ ಬಿಟ್ಟು ದೇಶ ಬದುಕಲಾಗ ಬಂದೀವಿ ಸರ್, ಹೊಟ್ಟಿ ತಿನ್ಲಿಕ್ಕೆ ಬಂದೀವಿ ಸರ್. ಏನ್ ಮಾಡೋದು ಸರ್, ಏನ್ ಮಾಡೋದು ಸರ್? ಸಾಲ ಸರ್, ಏನ್ ಮಾಡೋದು ಸರ್? ನಾವು ಏನ್ ಮಾಡೋದು, ದೇಶ ಬಿಟ್ಟು ದೇಶ ಬದುಕಲಾಗ ಬಂದೀವಿ ಸರ್, ಹೊಟ್ಟಿ ತಿನ್ಲಿಕ್ಕೆ ಬಂದೀವಿ ಸರ್. ಏನ್ ಮಾಡೋದು ಸರ್, ಏನ್ ಮಾಡೋದು ಸರ್? ಚಾಮನಾಳ ಶಾಪುರ್ ನಮ್ದು. ಹೊಟ್ಟೆ ಪಾಡಿಗಂತ ಬಂದಿವಿ ಸರ್. ನೋಡಿ ಹಿಂಗಾಯ್ತು, ಏನ್ ಮಾಡೋದು ನಾವು? ಹೌದು ಸರ್, ರಿಲೇಷನ್ ಅವರು. ಸರ್ ನಮ್ಮ ಯಜಮಾನ ಸರ್. ಏನ್ ಮಾಡೋದು ಸರ್? ಬೆಳಗ್ಗೆ ಬಂದಾವ ಸರ್. ಸರ್ ಬಂಡೆ ಕೆಲಸ ಸರ್, ಬಂಡೆ ಕೆಲಸ ಸರ್. ಬೆಳಗ್ಗೆ ಸರ್ ಹಿಂಗಾಯ್ತು ಸರ್. ಏನ್ ಮಾಡೋದು ಸರ್? ಏನ್ ಮಾಡೋದು? ಹೊಟ್ಟಿ ಪಾಡಿಗೆ ಬಂದೀವಿ ಸರ್. ಏನ್ ಮಾಡೋದು ಸರ್?
ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ ಸ್ಪಾಟಿಂದ. ನರಸಿಂಹಮೂರ್ತಿ, ಬಡಪಾಯಿ ಕಾರ್ಮಿಕರ ಸಾವು ಒಂದು ಕಡೆಗೆ ಆಗಿದೆ, ಇನ್ನೊಂದು ಕಡೆಗೆ ಭಯ ಇರೋದು ಸಾವಿನ ಸಂಖ್ಯೆ ಏರಿಕೆ ಆಗತ್ತಾ ಅಂತ. ಯೂಶಲಿ ಇಂಥ ಕೆಲಸ ಮಾಡೋರು ಶಿಫ್ಟ್ ವೈಸ್ ಕೆಲಸ ಮಾಡ್ತಿರ್ತಾರೆ. ಘಟನೆ ಆಗಬೇಕಾದ್ರೆ ಎಷ್ಟು ಜನ ಇದ್ರು ಕಾರ್ಮಿಕರು ಅಲ್ಲಿ? ಅದ್ರ ಬಗ್ಗೆ ಏನಾದರೂ ಎಕ್ಸಾಕ್ಟ್ ನಂಬರ್ ಸಿಕ್ತಿದ್ಯಾ? ಮಮತಾ, ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಕೆಲಸ ಶುರುವಾಗುತ್ತೆ ಈ ಕ್ವಾರಿಯಲ್ಲಿ. ಗಮನಿಸ್ಬೋದು, ಬೆಳಗ್ಗೆ 7 ಗಂಟೆಗೆಲ್ಲ ಕಾರ್ಮಿಕರು ಕ್ವಾರಿಗೆ ಬರಬೇಕು. ಇಲ್ಲಿ ಈ ಸಣ್ಣ ಸೈಜ್ಗಳಾಗಿ ಮಾಡಿದಂತಹ ಆ ಕಲ್ಲುಗಳೇನಿರುತ್ತೆ ಅದನ್ನು ಟಿಪ್ಪರ್ಗೋ, ಲಾರಿಗೋ, ಟ್ರ್ಯಾಕ್ಟರ್ಗೋ ತುಂಬುವಂತಹ ಕೆಲಸವನ್ನು ಈ ಕಾರ್ಮಿಕರುಗಳು ಮಾಡಬೇಕು. ಬೆಳಗ್ಗೆ ಈ ಯಾದಗಿರಿ ಮೂಲದ ಕಾರ್ಮಿಕ ಹಾಗೆ ಈ ಉತ್ತರ ಭಾರತ ಮೂಲದ ಕಾರ್ಮಿಕರು ಇಲ್ಲಿ ಬೆಳಗ್ಗೆ ಕೆಲಸವನ್ನು ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಈ ಮೇಲ್ಭಾಗದಲ್ಲಿ ಸಬ್ಲೀಸ್ಗೇನೋ ಕೊಟ್ಟಿರ್ತಾರೆ. ಆ ಮೇಲ್ಭಾಗದಲ್ಲಿ ಹೊಸದಾಗಿ ಕ್ವಾರಿಯನ್ನು ಆರಂಭ ಮಾಡೋದಕ್ಕೆ ಕ್ಲೀನನ್ನು ಮಾಡ್ತಿರ್ತಾನೆ ಹಿಟಾಚಿ ಡ್ರೈವರ್. ಆ ಸಂದರ್ಭದಲ್ಲಿ ಕಲ್ಲು ಮೊದಲೇ ಈ ಬ್ಲಾಸ್ಟ್ಗೆ ಇಟ್ಟಿರೋದ್ರಿಂದ ಸಹಜವಾಗಿ ಸಡಿಲ ಆಗಿರುತ್ತೆ. ಈ ಹಿಂದೆ ಸಾಕಷ್ಟು ಬ್ಲಾಸ್ಟನ್ನು ಮಾಡಿರ್ತಾರೆ. ಹೀಗಾಗಿ ಒಂದು ಬೃಹತ್ ಬಂಡೆ ಏನು ಮಾಡಿದೆ, ಏಕಾಏಕಿ ಕೆಳಗೆ ಬಿದ್ದಿದೆ. ಇದೀಗ ಏನು JCB ಆಪರೇಟ್ ಮಾಡ್ತಿದೆಯಲ್ಲ, ಆ ಆಪರೇಟ್ ಮಾಡಿದಂತಹ ಆ ಕಲ್ಲು ಗಮನಿಸ್ಬೋದು. ಅದು ಮೇಲಿಂದ ಬಿದ್ದಿರುವಂತಹ ಕಲ್ಲು ಕೆಳಗೆ ಬಿದ್ದಂತಹ ರಭಸಕ್ಕೆ ಅದು ಕೆಳಗೆ ಬಂದು 2 ಭಾಗವಾಗಿ ಮತ್ತೊಂದು ಕಲ್ಲಾಗಿ ಬಿದ್ದಿದೆ. ಅಂದರೆ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಆ ಕಲ್ಲು ಹೂಳ್ಕೊಂಡು ಜಾರ್ಕೊಂಡು ಬಂದಿದೆ. ಆ ಸಂದರ್ಭದಲ್ಲಿ ಕೆಳಭಾಗದಲ್ಲಿ ಕೆಲಸ ಮಾಡ್ತಿದ್ದಂತಹ ಸುಮಾರು 7-8 ಕಾರ್ಮಿಕರ ಮೇಲೆ ಈ ಕಲ್ಲು ಬಂಡೆಗಳು ಬಿದ್ದಿದ್ದಾವೆ ಅನ್ನೋದು ಗೊತ್ತಾಗ್ತದೆ. ಸ್ಥಳದಲ್ಲೇ ಸುಮಾರು 7ರಿಂದ 8 ಮಂದಿ ಸಾವನ್ನಪ್ಪಿದ್ದಾರೆ. ಒಳಗೆ ಆ ಮೃತದೇಹಗಳನ್ನು ಇದೀಗ ರೆಸ್ಕ್ಯೂ ಕಾರ್ಯ ಏನಿದೆ ಅದನ್ನು ಆರಂಭ ಮಾಡಿದ್ದಾರೆ. ಅಂದರೆ ಅವುಗಳನ್ನು ಹೊರತೆಗೆಬೇಕು. JCBಗಳಲ್ಲಿ ಆ ಕಲ್ಲುಗಳನ್ನು ಸರಿಸುವ ಕೆಲಸವನ್ನು ಮಾಡಲಾಗ್ತಿದೆ. ಟ್ರ್ಯಾಕ್ಟರ್ ಇಲ್ಲಿ ಕೆಲಸ ಮಾಡ್ತಕ್ಕಂತಹ ಆ ಕಲ್ಲು ಕೊರೆಯುವ ಟ್ರ್ಯಾಕ್ಟರ್ಗಳೇನಿದ್ದಾವೆ ಅವೇ ಸಂಪೂರ್ಣವಾಗಿ ಜಖಮಾಗಿದ್ದಾವೆ. ಅಷ್ಟರ ಮಟ್ಟಿಗೆ ಮೇಲಿಂದ ಕಲ್ಲು ಬಿದ್ದಿರುವಂತಹದ್ದು. ಇದೀಗ ಪೊಲೀಸರು ಇಲ್ಲಿ JCBಗಳನ್ನು ಬಳಸಿಕೊಂಡು ಆ ಮೃತದೇಹಗಳಿಗಾಗಿ ಹುಡುಕಾಟವನ್ನು ನಡೆಸುವ ಕೆಲಸವನ್ನು ಮಾಡ್ತಿದ್ದಾರೆ. ಕಾರಣ ಮೇಲ್ಭಾಗದಿಂದ ಬಿದ್ದಂತಹ ಕಲ್ಲಿನ ಕೆಳಗೆ ಆ ಮೃತದೇಹಗಳು ಸಿಲುಕೊಂಡಿದ್ದಾವೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಒಬ್ಬರ ಮೃತದೇಹ ಸಿಕ್ಕಿದೆ. ಅವರು ಯಾದಗಿರಿ ಮೂಲದವರು, ರಾಮು ಅಂತೇಳಿ. ಅವರು ಹೊರಭಾಗದಿಂದ ಅವರ ಮೃತದೇಹವನ್ನು ಇದೀಗ ಮಾರ್ಚರಿಗೆ ಕಳಿಸುವ ಕೆಲಸವನ್ನ ಮಾಡಲಾಗ್ತಿದೆ. 1-2-3 ಹತ್ತಿರಕ್ಕೆ ಬಂದು ಕೆಲಸಕ್ಕೆ ಸಿಗುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಬನ್ನಿ, ಇಲ್ಲಿ ಕೆಲವರು ಇದ್ದಾರೆ ಸ್ಥಳೀಯರು. ಸರ್, ಇಲ್ಲೇ ಕೆಲಸ ಮಾಡೋದ, ಹೇಗಾಯ್ತು ಅಂತೇಳಿ? ಸರ್, ನಾವು ಕುಲಿ ಮಾಡೋದು ಸ್ಟಾರ್ಟ್ ಮಾಡೋಂತ ಇದ್ದಿದ್ದೆ. ಅವ್ರು ಬ್ರೇಕ್ ಮೇಳಗಡೆ ಮಾಡಿದ್ರೆ ಕಲ್ಲು ಬಿದ್ದಿದೆ. ನಾವು 3 ಜನ ತಪ್ಸ್ಕೊಂಡು ಬಂದಿದ್ದೆ. ಹಾಂ, ನೀವು ಕೆಳಗೆ ಇದ್ರಾ? ಸೈಡ್ ಎಷ್ಟು ಜನ ಟೋಟಲ್ ಕೆಲಸ ಮಾಡ್ತಿದ್ರು? 12 ಜನ ಮಾಡಿ ಸರ್. 12 ಜನ. ಅಲ್ಲಿಗೆ 9 ಜನ ಕೆಳಗೆ ಸಿಗಾಕೊಂಡವ್ರೆ ಅಂತ? 7 ಜನ ಸರ್. 7 ಜನ ಸಿಗಾಕೊಂಡವ್ರೆ. ನೀವು 3 ಜನಕ್ಕೆ ಏನಾಗಲಿಲ್ಲ? ಏನಾಗಿಲ್ಲ ಸರ್. ಈ ಬೇರೆ ಅವ್ರಿಗೆ ಗಾಯ ಗೀಯ ಈ ಥರದ್ದು ಯಾವುದೂ ಏನಾಗಿಲ್ಲ? ನನಗೆ ಏನಾಗಿಲ್ಲ ಸರ್. ಇಬ್ಬರಿಗೂ ಇನ್ನೊಬ್ರು 3 ಜನ ಬಂದ್ಬಿಟ್ರು. 3 ಜನ ತಪ್ಸ್ಕೊಂಡು ಬಂದ್ಬಿಟ್ರು. ಆ ಮೂಳೆಯಲ್ಲಿ ಬ್ರೇಕ್ ಐತಲ್ಲ, ಬ್ರೇಕ್ ಮಾಡಿದ ಹಂಗೆ ತಟ ನೋಡಿ ಮಣ್ಣು ಬೀಳ್ತದೆ. ಹಾಂ, ಅಲ್ಲಿದೆ. ಹೌದು ಸರ್. ಈಗ ಅವ್ರು ಅದು ಮೇಲ್ಗಡೆ ಇಟಾಚಿ ಡ್ರೈವರ್ ನೋಡ್ಲಿಲ್ವಾ ಕೆಳಗೆ ಕೆಲಸ ಮಾಡ್ತಿದ್ದೀರಿ ಅಂತ? ಅವ್ರು ನೋಡಿದ್ರೆ ನಾವು ಹೇಳಿದ್ವಿ, ಅವ್ನು ನೋಡ್ಕೊಂಡು ಸೇರಿ ಬಿಡಲ್ಲ ಅಂದ್ಬಿಟ್ಟು ಏನು ಮಾಡಿ ಗೊತ್ತಿಲ್ಲ. ಇಷ್ಟೇ. ಇವರೆಲ್ಲ ಸತ್ತೋದವರೆಲ್ಲ ಕಾರ್ಮಿಕರು ಎಲ್ಲಿಯವರು, ಯಾವ ಊರವರು? ಎಲ್ಲ ಹಿಂದಿಯವರು ಸರ್. ಅವರು ಹಿಂದಿಯವರು. ಮಧ್ಯಪ್ರದೇಶದ ಕಡೆ. ನೀವು ಎಲ್ಲಿ ಅವರು, ಎಲ್ಲಿಂದ ಬಂದಿದ್ರಿ ಕೆಲಸ ಮಾಡೋಕ್ಕೆ? ನಾವು ತಮಿಳ್ನಾಡಿಂದ. ತಮಿಳ್ನಾಡು. ಈಗ ಬೆಳಗ್ಗೆ 7 ಗಂಟೆಗೆ ಬರ್ತೀರಾ ಕೆಲಸ ಮಾಡೋಕ್ಕೆ? ಹೇಗೆ? 7 ಗಂಟೆಗೆ. ಅಷ್ಟೊತ್ತಿಗೆ ಕೆಲಸ ಶುರುವಾಗದ? ಇಲ್ಲ, ಮುಂದೆ ಹಿಂದೆ ಬಂದೇ ಇರ್ತದೆ. ಸ್ವಲ್ಪ ಬಂದು ಸ್ವಲ್ಪ ಕೂತ್ಕೊಳ್ಳಿ, ನಾವು ಮಾಡ್ತೀವಿ. ನಮ್ಮ ಹೆಸರು ಸರ್? ರಾಜೇಂದ್ರ. ಇದು ಪ್ರತ್ಯಕ್ಷದರ್ಶಿಯ ಮಾತು. ಈ ಒಂದು ದುರ್ಘಟನೆಯಲ್ಲಿ ಬದುಕಿ ಉಳಿದಂಥವರ ಮಾತು. ಅಂದರೆ ನಾವು ಕೂಡ ಅಲ್ಲಿ ಕೆಲಸವನ್ನು ಮಾಡ್ತಿದ್ದೋ. ಆ ಸಂದರ್ಭದಲ್ಲಿ ಏಕಾಏಕಿ ಮೇಲಿನಿಂದ ಬೃಹತ್ ಬಂಡೆ ಕೆಳಗೆ ಜಾರ್ತು. ನಾವು 3 ಜನ ಹೇಗೋ ನಮ್ಮ ಮನೆ ಬರೋ ಚೆನ್ನಾಗಿತ್ತು ಏನೋ ಗೊತ್ತಿಲ್ಲ, ನಮ್ಮ ಹತ್ರಕ್ಕೆ ಆ ಬಂಡೆ ಬರಲಿಲ್ಲ, ನಾವು 3 ಜನ ಬಚಾವಾದೋ ಅನ್ನೋ ಮಟ್ಟಿಗೆ ಈ ರಾಜೇಂದ್ರ ಅವರು ಹೇಳ್ತಿರೋದು. ಇವರು ತಮಿಳ್ನಾಡವರು. ಬೆಳಗ್ಗೆ 7 ಗಂಟೆಗೆ ಸುಮಾರು 12 ಮಂದಿ ಕೆಲಸವನ್ನು ಮಾಡ್ತಿದ್ದಂತಹ ಸಂದರ್ಭದಲ್ಲೇ ಈ ಒಂದು ಬೃಹತ್ ಬಂಡೆ ಏನಿದೆ ಅದು ಕುಸಿದು ಬಿದ್ದಿರುವಂತಹದ್ದು. ಆ ಬಂಡೆ, ಈ ಒಂದು ಕ್ವಾರಿಯ ಸಂಪೂರ್ಣ ಚಿತ್ರಣವನ್ನು ಇನ್ನೊಮ್ಮೆ ತೋರಿಸ್ತೀನಿ ಮಮತಾ, ಯಾವ ರೀತಿ ಇದೆ ಅಂತೇಳಿ ಗಮನಿಸಬಹುದು. ನಿಜಕ್ಕೂ ನೋಡೋದಕ್ಕೆ ಒಂದು ರೀತಿ ಭಯಂಕರವಾಗಿದೆ. ಅಷ್ಟು ಭಯವನ್ನು ಹುಟ್ಟಾಕುತ್ತೆ. ಯಾಕಂತ ಹೇಳಿದ್ರೆ ಎಲ್ಲವೂ ಕೂಡ ಈ ಕ್ವಾರಿಯ ಒಳಭಾಗದಲ್ಲಿ ಸುಮಾರು 100-150 ಅಡಿಗೂ ಹೆಚ್ಚು ಉದ್ದವಾಗಿ ಕ್ವಾರಿಯನ್ನು ಕೊರೆಯಲಾಗಿದೆ. ಆ ಮೇಲ್ಭಾಗದಿಂದ ಕೆಲಸವನ್ನು ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಕೆಳಗೆ ಬಿದ್ದಂತಹ ಕಲ್ಲು ಸುಮಾರು 7ರಿಂದ 8 ಮಂದಿಯನ್ನ ಬಲಿ ಪಡೆಯುವಂತಹ ಕೆಲಸವನ್ನ ಮಾಡಿದೆ. ಸದ್ಯ ಸ್ಥಳಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲಾ SP ಶ್ರೀನಿವಾಸ್ ಗೌಡ ಸೇರಿದಂತೆ ಅಡಿಷನಲ್ SPಗಳು, ತಾವರೆಕೆರೆ ಪೊಲೀಸರು ಇದೀಗ ಆ ಮೃತದೇಹಗಳನ್ನ ಹೊರಗೆ ತೆಗೆಸುವ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನೂ ಕೂಡ ಜಿಲ್ಲಾಡಳಿತ ಬರಬೇಕು, NDRF ಸಿಬ್ಬಂದಿಗಳು ಬರಬೇಕು. ಅವ್ರು ಇನ್ನೂ ಬಂದಿಲ್ಲ. ಆ ಬಂದ ಬಳಿಕ ಆ ಮೃತದೇಹಗಳು ಯಾವ್ಯಾವು ಇವೆಲ್ಲವನ್ನ ಪತ್ತೆ ಹಚ್ಚುವ ಕೆಲಸವನ್ನ ಮಾಡಬೇಕಾಗುತ್ತೆ ಮಮತಾ.